ಆಬ್ವಿಯಸ್ಲಿ ಪೇಟ್ರಿಯಾಟಿಕ್ ಮೂವಿ ಅಂತಂದ್ರೆ ಎಲ್ಲರಿಗೂ ಇಷ್ಟ ಇಷ್ಟ ಹಾಗೆ ಆಗುತ್ತೆ. ಬಟ್ ಅದೇ ಆ ಡೈರೆಕ್ಟರ್ದು ಪ್ರೀವಿಯಸ್ ಫಿಲ್ಮ್ಸ್ ನೋಡಿದ್ದೆ ನಾನು. ಸೊ ನಂಗೆ ಆ ಡೈರೆಕ್ಟರ್ ತುಂಬಾ ಇಷ್ಟ. ಏನೋ ಮಾಡಿರ್ತಾರೆ ಅಂತ ಅನ್ಕೊಂಡೆ ಹೋಗಿದ್ದು. ಏನ್ ರಿವ್ಯೂ ಗಿವ್ಯೂ ಏನು ಕೇಳಿಲ್ಲ, ನಾನು ಸುಮ್ಮನೆ ಹೋಗಿದ್ದು. ಅದು ಅನ್ಕೊಂಡೆ 3.5 hours ಫಿಲ್ಮ್ ಹಿಂಗಪ್ಪ ಕೂತ್ಕೊಳ್ಳೋದು ಅಂತ ಹೋಗಿದ್ದು ಗೊತ್ತಾಗಿಲ್ಲ. ಉರಿ ಅಟ್ಯಾಕ್ ಅವರೇ ಮಾಡಿದ್ದಲ್ಲ, ಆದಿತ್ಯದ ಉರಿ ಎಲ್ಲ ಅವರೇ ಮಾಡಿದ್ದು. ಸೊ ಆತರ ರಚಿತಾ ರಾಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಶೀಸ್ ಟೋಟ್ಲಿ ಡಿಫ್ರೆಂಟ್. ಅವ್ರು ಅಷ್ಟೊಂದು ಅಗ್ರೆಸಿವ್ ಅಲ್ವೇ ಅಲ್ಲ, ಶೀಸ್ ವೆರಿ ಸ್ವೀಟ್. ಅಲ್ಲ, ಈ ಸಿನಿಮಾದಲ್ಲಿ ಎರಡೂ ತರ ಶೇಡ್ಸ್ ನ ತೋರಿಸಿದ್ದಾರೆ ಅವರು. ಸ್ವೀಟ್ ಆಗು ರೊಮ್ಯಾಂಟಿಕ್ ಆಗಿ ತನ್ನ ತಾಯಿ ಪ್ರೊಟೆಕ್ಷನ್ ಹೆಂಗ್ ಕೊಡ್ಬೇಕು ಅದೆಲ್ಲ ತುಂಬಾ ಇಷ್ಟ ಆಯ್ತು. ವೆರಿ ಗುಡ್, ವೆರಿ ಗುಡ್. ಇನ್ನು ದುನಿಯಾ ವಿಜಯ್ ಅವರ ಬಗ್ಗೆ ಮಾತಾಡೋದಾದ್ರೆ, ದುನಿಯಾ ವಿಜಯ್ ಅವರು 2 ಶೇಡ್ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇಲ್ಲಿವರೆಗೂ ಅವರು ಯೂತ್ ಸೆಂಟ್ರಿಕ್ ಸಿನಿಮಾಗಳನ್ನ ಮಾಡ್ತಾ ಇದ್ರು, ಸಲಗ ಭೀಮ ಅವೆಲ್ಲ ನೋಡಿದ್ರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅವರು ಕಂಪ್ಲೀಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಗೆ ಒಂದು ರೆವಲ್ಯೂಷನರಿ ಸಿನಿಮಾ ಮಾಡಿದ್ದಾರೆ. ಲಿಟ್ರಲಿ ಸಂವಿಧಾನದ ಬಗ್ಗೆ ಮಹತ್ವ ಸಾರುವಂತ ಅಂಶಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರು ಅಂಬೇಡ್ಕರ್ ಅವರ ತುಂಬಾ ಫಾಲೋವರ್ ಆಗಿದ್ಕೊಂಡು ಈ ತರದೊಂದು ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಐ ಥಿಂಕ್ ಅವ್ರ ಜರ್ನಿನೇ ಹಂಗಿರೋದು ಅನ್ಸುತ್ತೆ. ಅವ್ರು ತುಂಬಾ ನೋಡ್ಬಿಟ್ಟಿದ್ದಾರೆ ಲೈಫಲ್ಲಿ 100%. ಸೊ ಐ ಥಿಂಕ್ ಅವ್ರಿಗೆ ತುಂಬಾ ರಿಯಲಿಸ್ಟಿಕ್ ಅನ್ನಿಸ್ತು ಅನ್ಸುತ್ತೆ. ಅದಕ್ಕೆ ಅವ್ರು ಅಳ್ತಾ ಇರ್ಬೇಕಾದ್ರೆ ಸೀನ್ನಲ್ಲೆಲ್ಲ ಅದು ನನಗೆ ತುಂಬಾ ಮುಟ್ತು. ಅವರು ಆ ಸೀನ್ಸ್ ಅಳ್ತಾ ಇರ್ಬೇಕಾದ್ರೆ ಐ ಫೆಲ್ಟ್ ಹಿಸ್ ಪೇನ್. ಅದು ಅವ್ರು ನಿಜವಾಗ್ಲೂ ಆಕ್ಟಿಂಗ್ ಮಾಡ್ತಾ ಇದ್ರು ಗೊತ್ತು, ಬಟ್ ಅವ್ರ ಹಿನ್ನೆಲೆನೂ ನೆನ್ಸ್ಕೊಂಡು ನಾವ್ ದಟ್ಸ್ ವಾಟ್ ವಿ ಡೂ ಅಲ್ಲ ಆಕ್ಟರ್ಸ್. ಏನಾದ್ರು ಈ ತರ ಒಂದು ಸೀನ್ಸ್ ಬಂದಿರ್ಬೇಕಾದ್ರೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ನ ನೆನ್ಸ್ಕೊಂಡೆ ನಾವ್ ಇದು ಮಾಡ್ತೀವಿ. ಐ ಡೋಂಟ್ ಲೈಕ್ ಯೂಸಿಂಗ್ ಗ್ಲಿಸರಿನ್ ಆಲ್ಸೋ. ನಾನು ನ್ಯಾಚುರಲ್ ಆಗಿ ಮಾಡ್ಬೇಕು ಅಂತಾನೆ. ಸೊ ಅದು ಒಂದು ಬೋಲ್ಡ್ ಮೂವಿ ಅವ್ರು ಮಾಡಿರೋದು, ವಿಜಯ್ ಸರ್ ಮಾಡಿರೋದು ಕಂಪ್ಲೀಟ್ಲಿ ಡಿಫ್ರೆಂಟು. ನಂಗೆ ಅವ್ರ ಆ ಫಸ್ಟ್ ಇದೇ ಇಷ್ಟ, ಲುಕ್ ಸಕ್ಕಾಗಿ. ಹಾ, ಆಮೇಲೆ ನಾಟ್ ದ ಯಂಗ್ ಏಜ್. ಯಂಗ್ ಏಜ್ ಅಲ್ಲಿ ನಾವು ನೋಡಿದ್ವಿ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್. ಲೆಟಸ್ ಪುಟ್ ಇಟ್ ದಟ್ ವೇ, ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್. ಸೊ ಯಂಗ್ ಏಜ್ ನೋಡಿದೀವಲ್ಲ, ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ನೋಡಿದ್ವಿ. ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು, ಅದೆಷ್ಟು ಚೆನ್ನಾಗಿ ಸೂಟ್ ಆಯ್ತು. ಆ ಮುದ್ದತೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಐ ಆಮ್ ಶೋರ್ ಅದು ತುಂಬಾ ಚಾಲೆಂಜಿಂಗ್ ಇರುತ್ತೆ ಅವ್ರಿಗೆ. 100% ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅವ್ರಿಗೆ ರೋಲ್ ಮಾಡಕ್ಕೆ. ಅಂಡ್ ಎಷ್ಟೊಂದು ಅವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟೊಂದಿದೆ ಅವ್ರದ್ದು. ಭಾವನಾ ಅವ್ರದ್ದು ಗಾಳಿಪಟ ಬಂದಾಗ ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಸಿನಿಮೋತ್ಸಾಹದ ಒಂದು ಇದು ಚಿಲುಮೆ ಪುಟದೆದ್ದಿತ್ತು. ಈಗ ಲ್ಯಾಂಡ್ ಲಾರ್ಡ್ ನ ಈ ಒಂದು ಸಕ್ಸಸ್, ಈ ತರದ ಒಂದು ಅಪ್ರಿಶಿಯೇಷನ್ಸ್ ಹೇಗೆ ನಿಮ್ಮಲ್ಲಿ ಆ ಸಿನಿಮೋತ್ಸಾಹ, ಜೀವನೋತ್ಸಾಹವನ್ನ ಮತ್ತೆ ಡಬಲ್ ಮಾಡ್ತಿದ್ಯಾ? ಅದ್ ಯಾವ್ದು ಕಡಿಮೆ ಆಗಿಲ್ಲ ನನ್ಗೆ. ಹೌದ್ರಾ? ಅದು ನನ್ಗೆ ಬಂದಿರೋದು ನಟನೆ ಮಾಡಕ್ಕೆ. ಮಧ್ಯ ಆಬ್ವಿಯಸ್ಲಿ 1 year 2 years ಕೆಲಸ ಇಲ್ಲದೆ ಕೂತಿರೋದು ಎಲ್ಲ ಇರೋದು. ಅವಾಗ ಬಿಗ್ ಬಾಸಿಗೆ ಬರೋದು ನನ್ಗೆ, ಇಲ್ಲ ಸೀರಿಯಲ್ಸಿಗೆ ಬರೋದು. ಐ ಆಮ್ ಶೋರ್ ಎಲ್ಲರಿಗೂ ಆಗಿರುತ್ತೆ ಅದು. ಒಂದ್ ಸ್ವಲ್ಪ ಒಂಚೂರು ಏನಾದ್ರು ಈ ತರ ಸೀರಿಯಲ್ಗೆಲ್ಲ ಕರೆದಿದ್ರ ನಿಮ್ಗೆ ಯಾವತ್ತು ಹೋಗಿ ನಾನು ಮನೆಗೆ ತಲುಪುವಂತ ಒಂದು ಹುಡುಗಿ ಆಗ್ಬೇಕು ಅಂತ ಅನ್ಸ್ಲೇ ಇಲ್ವಾ? ನನ್ಗೆ ಆಕ್ಚುಲಿ ಏನ್ ಗೊತ್ತಾ, ನನ್ಗೆ ಸೀರಿಯಲ್ ಇಸ್ ಅ ಬಿಗ್ ಕಮಿಟ್ಮೆಂಟ್. ಫಸ್ಟ್ ಥಿಂಗ್, ವರ್ಷಾಂಗಟ್ಲೆ ಸಿಗಲ್ಲ ನಿಮ್ಗೆ, ನಾನ್ ಸ್ಟಾಪ್ ಶೂಟಿಂಗ್ಸ್. ದಟ್ ಇಸ್ ಓಕೆ, ಅದೇನ್ ತೊಂದ್ರೆ ಇಲ್ಲ. ನನ್ಗೆ ಕೆಲಸ ಮಾಡಕ್ ನಂಗೆ ಇಷ್ಟಾನೇ. ಅಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ರೆ ಮತ್ತೆ ಬೇರೆ ಕಡೆ ಕೊಡಕ್ಕಾಗಲ್ಲ ಟೈಮ್ ಅಂತನಾ? ಇಟ್ಸ್ ನಾಟ್ ಅಬೌಟ್ ಟೈಮ್. ನಂಗೆ ಒಂದೇ ಪಾತ್ರ ಮಾಡಕ್ಕೆ ನಂಗೆ ಮೊನೋಟೋನಸ್ ಆಗ್ಬಿಡುತ್ತೆ, ನಂಗೆ ಬೋರ್ ಆಗ್ಬಿಡುತ್ತೆ ನನ್ಗೆ. ಅಂಡ್ ನಾನೇ ಸೀರಿಯಲ್ಸ್ ನೋಡಲ್ಲ ಲಕ್ಷ್ಮಿ, ಚಿಕ್ಕವಳಿಂದ ನಾನು ಸೀರಿಯಲ್ಸ್ ನೋಡೋದೇ. ಇವಾಗ ಹಿಂಗ್ ಬ್ಲಾಕ್ ಹೇರ್ ಬಿಟ್ಕೊಂಡು ಹೋದ್ರೆ ನೆಕ್ಸ್ಟ್ ವೈಟ್ ಹೇರ್ ಆಗೋವರೆಗೂ ಅದೇ ಪಾತ್ರದಲ್ಲಿ ಇರ್ಬೇಕು ಅಂತ ಗೊತ್ತಾಯ್ತು ನಿಮಗೆ? ನಾನು ನೋಡಲ್ಲ, ಈಗ ಒಂಚೂರು ತಲೆ ಓಡಿಸ್ದೆ. ಸೊ ಮೊನಾಟನಸ್ ಆಗ್ಬಿಡುತ್ತೆ ಫಸ್ಟ್ ಥಿಂಗ್. ಅಂಡ್ ನಾನು ಕೇಳ್ತೀನಲ್ಲ, ಹುಡುಗಿರು ಪಾಪ ಬೆಳಗ್ಗೆಯಿಂದ ಮಧ್ಯರಾತ್ರಿಗೂ ಕೆಲಸ ಮಾಡ್ತಾ ಇರ್ತಾರೆ, ನಾನ್ ಸ್ಟಾಪ್ ಮೆಕ್ಯಾನಿಕಲ್ ಇರುತ್ತೆ ಅದು. ಅಂಡ್ ಐ ಮೀನ್ ನಾನೇ ಸೀರಿಯಲ್ಸ್ ನೋಡಲ್ಲ, ಸೊ ಜಸ್ಟಿಸ್ ಕೊಡಕ್ ಆಗಲ್ಲ ಅನ್ಸುತ್ತೆ ನನಗೆ. ಸೊ ನಾನು ಬಂದಿದ್ದ ಫಿಲ್ಮ್ಸ್ ಮಾಡಕ್ಕೆ ಅಂಡ್ ಐ ಆಮ್ ಗ್ಲಾಡ್ ನಾನು ಎಲ್ಲೂ ಡೈವರ್ಟ್ ಆಗಿಲ್ಲ. ಎಷ್ಟೇ ಕಷ್ಟ ಬಂದ್ರು, ಫೈನಾನ್ಷಿಯಲಿ ಆಗ್ಬೋದು, ಅದಾಗ್ಬೋದು, ಇದು ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಐ ಆಮ್ ಸ್ಟಿಲ್ ನನ್ನ ಫೋಕಸ್ ಸಿನಿಮಾ, ಇವಾಗ ವೆಬ್ ಸೀರೀಸ್. ಸೂಪರ್. ಇನ್ ಬಿಟ್ವೀನ್ ನೀವು ತಮಿಳ್ ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡಿದ್ರಿ, ಬಾಲಿವುಡ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಅಂತಂದಾಗ ನಿಮ್ಗೆ ಇಲ್ಲೆಲ್ಲ ಗೊತ್ತಿರ್ತಕ್ಕಂತ ಒಂದು ಟೆಕ್ನಿಷಿಯನ್ಸ್ ಇರ್ತಾರೆ, ಕೋ ಆರ್ಟಿಸ್ಟ್ ಇರ್ತಾರೆ. ಬೇರೆ ಇಂಡಸ್ಟ್ರಿಗಳಿಗೆ ಹೋದಾಗ ಅಲ್ಲಿ ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ಅದೆಲ್ಲ ಹೇಗಿತ್ತು ಅಂತ? ಆಕ್ಚುಲಿ ಏನ್ ಜಾಸ್ತಿ ಡಿಫ್ರೆನ್ಸ್ ಏನಿರ್ಲಿಲ್ಲ. ಆಕ್ಚುಲಿ ತಮಿಳ್ ನಾನ್ ಗಾಳಿಪಟ ಆದ್ಮೇಲೆ ವಾರೇವಾ ಎಲ್ಲ ಆದ್ಮೇಲೆ ಅನ್ಸುತ್ತೆ ನಾನು ತಮಿಳ್ ಇಂಡಸ್ಟ್ರಿ. ಅವಾಗ ಕನ್ನಡ ಇಂಡಸ್ಟ್ರಿನ ಅಷ್ಟೊಂದು ನೋಡ್ತಾ ಇರ್ಲಿಲ್ಲ. ಇಫ್ ಯು ರಿಮೆಂಬರ್, ಕನ್ನಡ ಆರ್ಟಿಸ್ಟ್ ನ ಆಗ್ಬೋದು, ಕನ್ನಡ ಟೆಕ್ನಿಷಿಯನ್ಸ್ ನ ಆಗ್ಬೋದು, ದೇ ವರ್ ನಾಟ್ ಗಿವಿಂಗ್ ದಟ್ ರೆಸ್ಪೆಕ್ಟ್. ಹೇಳ್ತೀನಿ ನಾನು ಓಪನ್ ಆಗಿ, ನನಗೂ ಅನ್ಸಿದೆ.
ಅಲ್ಲಿ Okay. ಹೋಗಿ ವರ್ಕ್ ಮಾಡ್ಬೇಕಾದ್ರೆ ಫಸ್ಟ್ ಫಿಲ್ಮ್ ಹ್ಮ್ ಹ್ಮ್ ಸ್ವಲ್ಪ ಎಲ್ಲೋ ಏನೋ ಮಾತಾಡೋದಾಗ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಅಂಡ್ ಒಂದ್ಸಲ ಎಲ್ಲೋ ಯಾಕೆ ಬಂದೆ ಇಲ್ಲಿ ಅಂತಾನು ಅನ್ಸಿರೋ ಇದಿದೆ ನನಗೆ ನಿದರ್ಶನಗಳಿದಾವೆ. ಬಿಕಾಸ್ ನಮ್ಮೋರಂತ ಯಾರಿಲ್ಲ ಅಲ್ಲಿ ಅಟ್ಲೀಸ್ಟ್ Okay. ಲ್ಯಾಂಗ್ವೇಜ್ ನಮ್ಮೋರ್ ಬೇಡ ಲ್ಯಾಂಗ್ವೇಜ್ ಮಾತಾಡೋಕ್ಕೂ ಯಾರಿಲ್ಲ ಹೌದು. ಅಂಡ್ ಆತರ ಫಸ್ಟ್ ಇಲ್ಲ ಅವ್ರಿಗೆ ನಾನು ತಮಿಳ್ ಫಸ್ಟ್ ಫಿಲಮ್ ಅಂದ್ಬಿಟ್ಟು ಆತರ ಟ್ರೀಟ್ ಮಾಡಿದ್ರು ಅದು ಗೊತ್ತಿಲ್ಲ ನನಗೆ ಬಟ್ ಒಂದೊಂದ್ಸತಿ ಅನ್ನಿಸ್ತು ಇದು ಟ್ರೀಟ್ಮೆಂಟ್ ಬೇರೆ ತರ ಇತ್ತು Okay. ಬಟ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ಅಸ್ ಆಲ್ಸೋ ನಾವ್ ಹೆಂಗೆ ಅವ್ರ ಹತ್ರ ಮಾತಾಡ್ತೀವಿ ನಾವ್ ಹೆಂಗ್ ಜೆಲ್ ಆಗ್ತೀವಿ Okay. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನ್ ನೊಂದ್ಕೊಳ್ಳೋ ಬದಲು ಎಲ್ಲಾರು ನಾನು ಫ್ರೆಂಡ್ಸ್ ಮಾಡ್ಕೊಂತೀನಿ ಲೆಟ್ ಮೀ ಬಿ ಬ್ರಾಡ್ ಮೈಂಡೆಡ್ ಅಲ್ಲ ಅವ್ರು ಹಂಗಿದ್ರೆ ಏನು ಹೌದು. ನಾನ್ ಮಾಡ್ಕೊಂತೀನಿ ಅವ್ರಿಗೆ ಅನ್ಸ್ಬೇಕು. ಹಾ ಇನ್ಕ್ಲೂಡ್ ದೆಮ್ ಅಂತ ಹ್ಮ್. ಅನ್ಕೊಂಡು ನಾನು ಒಂದ್ ಸ್ವಲ್ಪ ಜೆಲ್ ಆಗೋದು ಮಾತಾಡೋದು ಅವಾಗ ಒಂದ್ ಸ್ವಲ್ಪ ಸ್ಮೂತ್ ಆಗೆಲ್ಲ ಆಯ್ತು ಬಿಕಾಸ್ ಶೂಟಿಂಗ್ ವಿಲ್ ಮಂತ್ಸ್ ಟುಗೆದರ್ ಶೂಟ್ ಮಾಡ್ತೀವಿ Okay. ನಿಮ್ಗೊಂದು 5-6 ದಿವಸ ನಿಮ್ಗೆ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ ಹೌದು, ಲಕ್ಷ್ಮಿ ಹೌದು. ಭಾರಿ Suffocate ಕಷ್ಟ ಆಗ್ಬಿಡ್ತಿದೆ. ಹೌದು. ಸಖತ್ ಕಷ್ಟ ಆಗತ್ತೆ ಸೊ ನಾನೇ ಮುಂದೆ ನುಗ್ಕೊಂಡು ನಾನೇ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅವಾಗ ಒಂದ್ ಸ್ವಲ್ಪ ಫೆಮಿಲಿಯರ್ ಅಟ್ಮಾಸ್ಫಿಯರ್ ಎಲ್ಲ ಇದಾಯ್ತು ಬಟ್ ವರ್ಕ್ ಸ್ಟೈಲ್ ಸೇಮ್ Okay. ಬೆಳಗ್ಗೆ ಹೇಳೋದು ಸೇಮ್ ಅದೇನು ಇದಾಗ್ಲಿಲ್ಲ ಟೆಕ್ನಿಷಿಯನ್ ಲ್ಯಾಂಗ್ವೇಜ್ ಬೇರೆ ಬೇರೆ ಕಲ್ಚರ್ ಬೇರೆ ಬೇರೆ ಇವಾಗ ಮುಂಬೈ ನಾನು ಧಾರಾವಿ ಬ್ಯಾಗ್ ಹಾ, ವೆಬ್ ಸೀರೀಸ್ ಮಾಡಿದೆ ಅವ್ರದ್ದು ಸ್ಟಾರ್ಟ್ ಮಾಡಿದೆ 10:30 11 ಗಂಟೆಗೆ Okay. ಅಂಡ್ ಲೇಟ್ ಒಂದು 12 ಗಂಟೆಗೆ ಮುಗಿಸ್ತಾರೆ ಅವರು ಅದೊಂದು ಟೈಮಿಂಗ್ ಒಂಚೂರು ಇದಾಯ್ತು ಅಲ್ಲಿ ಹೊರತು ಅಂಡ್ ಕಲ್ಚರ್ಲಿ ದೇ ಮೋರ್ ಓಪನ್ ಮೈಂಡೆಡ್ ದೇ ಮೋರ್ ಬ್ರಾಡ್ ಮೈಂಡೆಡ್ ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಆ ಥರ ಅವರು ಅಂಡ್ ನನ್ಗೆ ಅವಾಗ ಒಂದ್ ಸ್ವಲ್ಪ ಕಲ್ಚರ್ ಶಾಕ್ ಆಗೋಯ್ತು ಓ ಓಕೆ ಹಿಂಗೆಲ್ಲ ಇದೆಯಾ ಅಂತ ಇಟ್ಸ್ ದ ಅಗೇನ್ ನೀವು ಒಂದು ಆಕ್ಟರ್ ಆಗ್ಬಿಟ್ಟು ನೀವು ನೀರ್ ತರ ಇರಬೇಕು ಯು ಹ್ಯಾವ್ ಟು ಜಸ್ಟ್ ಕೀಪ್ ಫ್ಲೋಯಿಂಗ್ ವೆರ್ ಎವರ್ ವೆರಿ ಟ್ರೂ ವೆರಿ ಟ್ರೂ. ನಿಂತ ನೀರಾಗ್ಬಾರ್ದು, ನಾನು ಹರಿತಾ ಮೀನ ಇರಬೇಕು. ರಾಶಿ ನಾನು Okay. ಸೊ ನಾನು ಫ್ಲೋ ಆಗ್ತಾ ಇರ್ತೀನಿ ವೆರಿ ಹೀರೋಗಳಿಗೆ ರೆಮ್ಯುನರೇಷನ್ ಜಾಸ್ತಿ ಕೊಡ್ತಾರೆ, ಹೀರೋಯಿನ್ಸ್ಗೆ ತುಂಬಾ ಕಮ್ಮಿ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಓಪನ್ ಸೀಕ್ರೆಟ್. ಆಸ್ ಅನ್ ಫಿಮೇಲ್ ಆರ್ಟಿಸ್ಟ್ ಆಗಿ ಇದನ್ನ ನೀವು ಯಾವ ತರ ನೋಡ್ತೀರಾ, ಯಾವ ತರ ತಗೋತೀರಾ ಅಂತ? ಅದು ತುಂಬಾ ಕಷ್ಟ ಇದೆ ಬಿಕಾಸ್ ಅಟ್ಲೀಸ್ಟ್ ಇವಾಗ ಒಂದ್ ಸ್ವಲ್ಪ ಓಕೆ ಲಕ್ಷ್ಮಿ ನಾವು ಸ್ಟಾರ್ಟ್ ಮಾಡಿದಾಗ ದಿವಸ ಸೋಷಿಯಲ್ ಮೀಡಿಯಾ ಹೌದು. ಇನ್ಸ್ಟಾಗ್ರಾಮ್ ಅದು ಇದು ಏನೂ ಇಲ್ಲ, ಬೇರೆ ಕಡೆಯಿಂದ ನಮ್ಗೆ ಇನ್ಕಮೇ ಇರ್ತಿರ್ಲಿಲ್ಲ. ಇಟ್ ವಾಸ್ ಹೌದು. ಓನ್ಲಿ ಫಿಲ್ಮ್ಸ್ ಇಲ್ಲ ನಾನು ಡಾನ್ಸ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೆ ಅಷ್ಟೇ. ಇವಾಗ ಅಟ್ಲೀಸ್ಟ್ ನಮಗೆ ಬೇರೆ ಅವೆನ್ಯೂಸ್ ಇದೆ ಇದು ಮಾಡಕ್ಕೆ. ನೀವು ಇಲ್ಲೇ ಇರಬೇಕು ಅಂದ್ರೆ ಈಗ ಬರೀ ಫಿಲ್ಮ್ಸ್ ಇಂದ ಅಂತೂ ತುಂಬಾ ಕಷ್ಟ ನಿಮ್ಗೆ, ಬೇರೆ ಕಡೆ ಬೇಕು ಕೊಡ್ಬೇಕು. ಅಟ್ಲೀಸ್ಟ್ ಐ ಆಮ್ ನಾಟ್ ಸೇಯಿಂಗ್ ಹೀರೋ ಆನ್ ಪಾರ್ ಕೊಡಿ ಬಿಕಾಸ್ ನನಗೂ ಅರ್ಥ ಆಗುತ್ತೆ ಬಿಸ್ನೆಸ್ ಹೆಂಗೆ ಎತ್ತ ಅಂತ. ಫಿಲಮ್ ನೋಡಿದ್ರೇನೆ ನಿಮ್ಗೆ ಸಕ್ಸಸ್ ಅಂತ ಬಂದ್ಮೇಲೆ ಪ್ರೊಡ್ಯೂಸರ್ಸು ನಿಮ್ಗೆ ಒಂದು ರೆಮ್ಯುನರೇಷನ್ ಜಾಸ್ತಿ ಇದಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ಪಾರ್ಟ್. ಬಟ್ ತೀರಾ ಕಡಿಮೆ ಆಫರ್ ಮಾಡ್ತಾರಲ್ಲ ಇವತ್ತವರೆಗೂ ಅದು ಸಖತ್ ಕೋಪ ಬರುತ್ತೆ. ತೀರಾ ಅಂದ್ರೆ ತೀರಾ ಕಡಿಮೆ, ಅದು ತುಂಬಾನೇ ಕೋಪ ಬರುತ್ತೆ, ಇವತ್ತಿಗೂ ಕೋಪ ಬರುತ್ತೆ, ತೋರಿಸ್ಕೊಳಕ್ಕಾಗಲ್ಲ. ನನಗೆ ಒಂದ್ಸರಿ ತುಂಬಾ ವಂಡರ್ ಅನ್ಸಿದ್ದು, ಯಾರೋ XYZ ಒಬ್ಬ ಹೀರೋಯಿನ್ ನಾನೊಂದು ಪ್ರೀವಿಯಸ್ ಚಾನಲ್ ಅಲ್ಲಿ ಇದ್ದಾಗ ಸ್ಟುಡಿಯೋಗೆ ಬಂದಿದ್ರು, ಏನಕ್ಕೋ ಕರ್ಸಿದ್ದೆ. ಅವರು ಮಾತಾಡ್ತಾ ಏನೋ ಹೇಳಿದ್ರು, ಯಾರ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ರು. ನನಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಇನ್ ಸ್ವಲ್ಪ ಕೊಟ್ಟಿಲ್ಲ ಅಂತ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ರೆಮ್ಯುನರೇಷನ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು, ಕೇಳ್ಬೋದಾ ಅಂತಂದ್ರೆ. ಎಸ್ ಸರ್ ಪ್ಲೀಸ್ ಅಂದ್ರು. ಎಷ್ಟು ಅಂತಂದ್ರೆ ಅವರು 10,000 ಅಂದ್ರು. ನಾನು ಲಿಟ್ರಲಿ ಶಾಕು. ಇನ್ನೆಷ್ಟು ಬರ್ಬೇಕು ನಿಮ್ಗೆ ಅಂದೆ. ಇನ್ನೊಂದು 3,000 ಬರ್ಬೇಕು ಅಂದ್ರು. ಪಾಪ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಹೋಗ್ತಿದ್ದಾರೆ, ಫಿಲ್ಮ್ ಚೇಂಬರ್ಗೆ ಹೋಗ್ಬೇಕು ಅಂದ್ರು. ನಾನೇ ಬರ್ಕೊಟ್ಟೆ, ಕಂಪ್ಲೇಂಟ್ ಕಾಪಿ ನಾನು ಬರ್ಕೊಟ್ಟೆ. ಸರ್ ಅದು ಎಲ್ಲಿದೆ ಅಂತಂದ್ರು. ಯಾವ ನ್ಯಾಯ ಹೇಳಿ?